ಪಾಲಂಪುರ್ ಹಳ್ಳಿಯಲ್ಲಿ ಮನೋಹರ್ ಅವನ ಹೆಂಡತಿ ಪ್ರೋಮಿಲಾ ಮತ್ತೆ ಇಬ್ರು ಮಕ್ಕಳು ನೇಹ ಮತ್ತು ಶಾಲು ಜೊತೆ ಇರ್ತಿದ್ದ. ಮನೋಹರ್ ಹಳ್ಳಿಯ ಮುಖ್ಯಸ್ಥರ ಹೊಲದಲ್ಲಿ ಕೆಲಸ ಮಾಡಿ ಅವನು ಮತ್ತೆ ಪರಿವಾರದ ಜೀವನ ಸಾಗಿಸ್ತಿದ್ದ. ಇಬ್ರು ಮಕ್ಕಳಾದ್ಮೇಲೆ ಪ್ರೋಮಿಲಾ ಈಗ 3ನೇ ಬಾರಿ ಗರ್ಭವತಿ. ಮನೋಹರ್ ಮತ್ತೆ ಪ್ರೋಮಿಲಾಗೆ ಈ ಬಾರಿ ಗಂಡ್ ಮಗು ಆಗತ್ತೆ ಅಂತ ಗೊತ್ತಿತ್ತು. ಪ್ರಮಿಳಾ, ಈ ಸತಿ ನಿಂಗೆ ಗಂಡ್ಮಗುನೇ ಹುಟ್ಟುತ್ತೆ, ನೋಡ್ತಾ ಇರೋ. ಗಂಡ್ಮಗು ಹುಟ್ಟಿದ್ರೆ ಇಬ್ರು ಮಗಳಿಗೆ ತಮ್ಮ ಹುಟ್ಟಂಗೆ. ನನಗೂ ಇದೇ ಬೇಕು ರೀ. ಪ್ರೋಮಿಲಾ ಊರ್ಗಿತಿ ಅನಿತಾಗೆ ದುಡ್ಡಿನ ಕೊರತೆ ಇರ್ಲಿಲ್ಲ. ಅವ್ರ ಕೊರತೆ ಅವಳು ಯಾವತ್ತೂ ತಾಯಿ ಆಗಕ್ಕಾಗ್ತಿರಲ್ಲ. ಅವಳಿಗೆ ಯಾವ ದೇವರ ಆಶೀರ್ವಾದ ಇದೆಯೋ ಏನೋ ಗೊತ್ತಿಲ್ಲ, ಒಂದ್ ಮಗು ಆದ್ಮೇಲೆ ಇನ್ನೊಂದ್ ಮಗುನ ಹೇರ್ತಾನೇ ಇದ್ದಾಳೆ. ಮತ್ ನಾನು ಇದೀನಿ, ಗರ್ಭನೇ ಧರಿಸ್ತಿಲ್ಲ. ಈ ಸತಿ ಅವನಿಗೆ ಮಗ ಹುಟ್ಟಿದ್ರೆ ಊರ್ ಪೂರ್ತಿ ಕುಣ್ದು ಕುಪ್ಪಳಿಸ್ಬಿಡ್ತಾನೆ. ಗ್ರಾಮದ ಜನ ಅವನಿಗೆ ಮಗು ಹುಟ್ಟಿತು, ನಂಗ್ ಒಂದ್ ಮಗುನೂ ಹುಟ್ಟಿಲ್ಲ ಅಂತ ನನ್ನ ಗೇಲಿ ಮಾಡ್ತಾರೆ. ಆಮೇಲಿಬ್ರು ಸೇರಿ ಒಂದ್ ಪ್ಲಾನ್ ಮಾಡ್ತಾರೆ. ಅಲ್ಲಿ ಪ್ರೋಮಿಲಾ ಇಬ್ರು ಮಕ್ಳು ಅವರ ತಮ್ಮ ಬರೋದಕ್ಕೆ ಕಾಯ್ತಾ ಕೂತಿರ್ತಾರೆ. ಹೀಗೆ ಕೆಲವು ದಿನ ಕಳೀತವೆ. ಒಂದಿನ ಪ್ರೋಮಿಲಾಗೆ ತುಂಬಾ ಹೆರಿಗೆ ನೋವು ಬರುತ್ತೆ. ಶಾಲು, ಓಡು, ಹೊಲದಿಂದ ಅಪ್ಪನ್ನ ಕರ್ಕೊಂಡ್ ಬಂದ್ಬಿಡು. ಆಗ ಅಲ್ಲಿಗೆ ಮಹೇಶ್ ಬಂದ್ಬಿಡ್ತಾನೆ. ನೀವು ಗಾಬರಿ ಆಗ್ಬಿಡಿ, ನೀವು ಇಲ್ಲೇ ಇರಿ. ಈಗ್ಲೇ ನಿಮ್ ತಾಯಿನ ಗಾಡಿಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಅನಿತಾ, ಬೇಗ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಮನೋಹರ್ನ ಹೋಗೋ ದಾರಿಯಲ್ಲಿ ಕರ್ಕೊಂಡು ಹೋಗೋಣ. ಅವರಿಬ್ರು ಹೊಲದಿಂದ ಮನೋಹರ್ನು ಕರ್ಕೊಂಡು ಹೋಗ್ತಾರೆ. ಆ ಹಳ್ಳಿ ಮತ್ತೆ ಆಸ್ಪತ್ರೆ ಮಧ್ಯೆ ಒಂದು ಕಾಡಿರುತ್ತೆ. ಮಹೇಶ್ ಕಾರ್ನ ಕಾಡಿನ ಕಡೆ ತಿರುಗಿಸ್ತಾನೆ. ಅಣ್ಣ, ಕಾಡಿನ ಮಾರ್ಗದಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಾ? ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗತ್ ನೋಡು. ಮಹೇಶ್ ಮೊದ್ಲು ಮನೋಹರ್ನ ಕಾರಿಂದ ಇಳಿಸ್ತಾನೆ. ಅವನಿಗೆ ಚಾಕು ಚುಚ್ಬಿಡ್ತಾನೆ. ಮನೋಹರ್ ಅಲ್ಲೇ ಪ್ರಾಣ ಬಿಡ್ತಾನೆ. ಅದಾದ್ಮೇಲೆ ಅನಿತಾ ಪ್ರೋಮಿಲಾಗೆ ಡೆಲಿವರಿ ಮಾಡಿಸ್ತಾಳೆ. ಆಗ ಅವಳು ಗಂಡ್ ಮಗುನ ಹೇರ್ತಾಳೆ. ಮಗು ಹುಟ್ಟಿದಾದ್ಮೇಲೆ ಅನಿತಾ ಪ್ರೋಮಿಲಾ ಕತ್ ಹಿಸ್ಕಿ ಅವಳನ್ನು ಸಾಯಿಸ್ಬಿಡ್ತಾಳೆ. ಆಮೇಲೆ ಇಬ್ರು ಗಂಡ ಹೆಂಡತಿ ಮಗನ್ನ ಕರ್ಕೊಂಡು ಸಿಟಿಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಹಳ್ಳಿಯ ಒಬ್ಬ ವ್ಯಕ್ತಿ ಕಾಡ್ಗೆ ಕಟ್ಗೆ ತರಕ್ ಹೋಗ್ತಾನೆ. ಅಲ್ಲಿ ಅವನು ಅವರಿಬ್ರ ಹೆಣ ನೋಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಇಡೀ ಹಳ್ಳಿಯಲ್ಲಿ ಮನೋಹರ್ ಮತ್ತೆ ಪ್ರೋಮಿಲಾ ಸತ್ತಿರೋ ವಿಷಯ ಗೊತ್ತಾಗ್ಬಿಡತ್ತೆ. ಅಮ್ಮ, ಅಪ್ಪ, ನಿಮ್ಮಿಬ್ರಿಗೂ ಏನಾಯ್ತು? ಈಗ ನಾವ್ ಏನ್ ಮಾಡೋದಪ್ಪ? ಅಕ್ಕ ತಂಗಿ ಇಬ್ರು ಅಳ್ತಾರೆ. ಕೆಲವು ದಿನ ಕಳಿಯತ್ತೆ. ಸ್ವಲ್ಪ ದಿನ ಅವರಿಬ್ರಿಗೆ ಹಳ್ಳಿಯವರು ಊಟ ಕೊಟ್ರು. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವರು ಊಟ ಕೊಡೋದನ್ನ ನಿಲ್ಸ್ತಾರೆ. ಈಗ ಅವರಿಬ್ರು ಕಾಡಿಗೆ ಹೋಗಿ ಹಣ್ಣು ಹಂಪ್ಲು ಎಲ್ಲ ತಿನ್ಕೊಂಡು ಅವ್ರ ಹೊಟ್ಟೆ ತುಂಬಿಸ್ಕೊಳ್ತಿದ್ರು. ಒಂದಿನ ಶಾಲು ನೇಹಾಗೆ, ಅಕ್ಕ, ನಮ್ ಬಟ್ಟೆ ಎಲ್ಲ ಎಷ್ಟೊಂದ್ ಅರ್ಧೋಗ್ಬಿಟ್ಟಿದೆ. ಅಪ್ಪ ಅಮ್ಮ ಏನಾದ್ರೂ ಬದುಕಿದ್ರೆ ನಮ್ಗ್ ಹೊಸ ಬಟ್ಟೆ ಕೊಡಿಸ್ತಿದ್ರು ಅಲ್ವಾ? ಆಮೇಲೆ ಅವ್ರ ಹಣ್ಣು ಹುಡ್ಕಕ್ಕೆ ಕಾಡ್ಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಬಹಳಷ್ಟು ನವಿಲ್ಗರಿ ಸಿಗುತ್ತೆ. ಅದನ್ನ ನೋಡಿ ನೇಹಾಗೆ ಐಡಿಯಾ ಬರುತ್ತೆ. ಆ ನವಿಲ್ಗರಿಗಳನ್ನ ಅವರು ಗುಡಿಸ್ಲಿಗೆ ತಗೊಂಡ್ ಬರ್ತಾರೆ. ಮತ್ತೆ ಆ ನವಿಲ್ಗರಿನ ಹೊಲ್ದು ಇಬ್ಬರಿಗೂ ಒಳ್ಳೆ ಗೌನ್ ಮಾಡ್ಕೊಡ್ತಾಳೆ. ಅಲ್ಲಿ ಸಿಟಿಯಲ್ಲಿ ಅನಿತಾ ಮತ್ತೆ ಮಹೇಶ್ ಅವರ ಮಗುಗೆ ಅನಿಕೇತ್ ಅಂತ ಹೆಸರಿಟ್ಟಿರ್ತಾರೆ. ಮತ್ತೆ ಖುಷಿಯಾಗಿರ್ತಾರೆ. ಹಾಗೆ ಸಮಯ ಕಳೀತು. ಆಗ ಹಳ್ಳಿಯಲ್ಲಿ ಅಕ್ಕ ತಂಗಿ ದೊಡ್ಡವರಾದ್ರು. ಹಾಗೆ ಸಿಟಿಯಲ್ಲಿ ಅನಿಕೇತ್ ಕೂಡ ಒಬ್ಬ ದೊಡ್ಡ ಫ್ಯಾಷನ್ ಡಿಸೈನರ್ ಆದ. ಅಲ್ಲಿ ನೇಹ ಮತ್ತೆ ಶಾಲು ಬಡತನದಲ್ಲಿ ಜೀವನ ಕಳೀತಿದ್ರು. ಶಾಲು, ನಾವಿನ್ಮೇಲೆ ಇಲ್ಲಿ ಬದುಕೋದು ತುಂಬಾ ಕಷ್ಟ. ಅದಕ್ಕೆ ನಾವು ಕೆಲ್ಸ ಹುಡ್ಕಕ್ಕೆ ಸಿಟಿಗೆ ಹೋಗ್ಬೇಕು. ಆದ್ರೆ ಅಕ್ಕ, ಅದಕ್ಕೆ ನಾವು ನವಿಲ್ಗರಿಯಿಂದ ಮತ್ತೆ ಹೊಸ ಬಟ್ಟೆ ಮಾಡ್ಕೋಬೇಕು. ಸಿಟಿಯಲ್ಲಿ ಎಲ್ರೂ ಒಳ್ಳೆ ಬಟ್ಟೆಗಳ್ನ ಹಾಕೊಳ್ತಾರಂತೆ. ಮತ್ತೆ ಅಕ್ಕ ತಂಗಿ ಕಾಡ್ಗ್ ಹೋಗಿ ನವಿಲ್ಗರಿ ತಗೊಂಡ್ ಬರ್ತಾರೆ. ಮತ್ತೆ ಅದರಿಂದ ಅವ್ರಿಗೆ ಒಂದು ನವಿಲ್ಗರಿ ಗೌನ್ ಮಾಡ್ಕೊಳ್ತಾರೆ. ಸಿಟಿಗೆ ಹೋಗಕ್ಕೂ ಒಂದಿನ ಮುಂಚೆ ನೇಹಾಗೆ ಕನ್ಸ್ ಬೀಳತ್ತೆ. ಆಗ ಅವರಮ್ಮ ಕನ್ಸಲ್ ಬರ್ತಾರೆ. ನೇಹಾ, ನನ್ ಮಗ್ಳೇ, ನಾನಿನ್ಗೇನ್ ಹೇಳ್ಬೇಕು ಅಂದ್ರೆ, ನಿನ್ ತಮ್ಮ ಬದುಕಿದಾನೆ, ಸಿಟಿಲಿದಾನೆ. ಅವನು ಸಿಟಿಯಲ್ಲಿ ನಿಮ್ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮನ್ ಜೊತೆ ಇದ್ದಾನೆ. ಅವರಿಬ್ರು ಸೇರ್ಕೊಂಡು ನನ್ನ ಮತ್ತೆ ನಿಮ್ಮಪ್ಪನ್ನ ಕಾಡಲ್ಲಿ ಕೊಂದ್ಹಾಕ್ಬಿಟ್ರು. ಮತ್ತೆ ನಾನ್ ಹೆತ್ತ ಮಗುನ ಅವರಿಬ್ರು ಕರ್ಕೊಂಡು ಸಿಟಿಗ್ ಹೋಗ್ಬಿಟ್ರು. ಪ್ರಮೀಳಾ ಅವಳಿಗೆ ಅನಿಕೇತ್ ಮುಖ ಕೂಡ ತೋರಿಸ್ತಾಳೆ. ಅವರು ಸಿಟಿಗ್ ಹೋಗಿ ಅವನ ಹುಡುಕ್ಲಿ ಅಂತ. ಆಮೇಲೆ ನೇಹಾ ನಿದ್ದೆಯಿಂದ ಎದ್ದೇಳ್ತಾಳೆ. ಅವಳು ಅವಳ ತಂಗಿಗೆ ಎಲ್ಲ ವಿಷಯ ಹೇಳ್ತಾಳೆ. ಅಕ್ಕ, ನನ್ ಕನ್ಸಲ್ಲೇ ಅಪ್ಪ ಬಂದಿದ್ರು, ಮತ್ತವರು ನನ್ಗಿದನ್ ಹೇಳಿದ್ರು. ಹಾಗಾದ್ರೆ ಇದೆಲ್ಲಾನೂ ನಿಜಾನೇ. ನಮ್ ತಮ್ಮ ಬದುಕಿದಾನೆ. ಮತ್ತೆ ನಾವ್ ಅವನ್ ಹತ್ರ ಸಿಟಿಗ್ ಹೋಗ್ಬೇಕು. ಅಲ್ಲಿ ಅನಿಕೇತ್ಗೂ ಸಿಟಿಯಲ್ಲಿ ಇದೇ ಕನ್ಸ್ ಬರುತ್ತೆ. ಅವನ್ ಕನ್ಸಲ್ಲೇ ಅವ್ರ ತಂದೆ ತಾಯಿ ಇಬ್ರು ಬಂದ್ರು. ಮತ್ತವರು ಅನಿಕೇತ್ಗೆ ಎಲ್ಲ ವಿಷಯ ಹೇಳಿದ್ರು. ಅವ್ರ ಅಕ್ಕಂದ್ರನ್ನ ಕೂಡ ತೋರ್ಸಿದ್ರು. ನನ್ ಕನ್ಸಲ್ಲಿ ಯಾರು ಬಂದ್ರು? ಏನಿದು? ಏನೇ ಇದ್ರು ಕೂಡ ಅದ್ರ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡ್ಲೇಬಾರ್ದು. 2 ದಿನ ಆದ್ಮೇಲೆ ಫ್ಯಾಷನ್ ಶೋ ಇದೆ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಹೇಗೆ ಗೌನ್ ಮಾಡ್ಬೇಕಂದ್ರೆ ಅದು ಯಾರು ನೋಡ್ಲೇ ಇರಬಾರ್ದು. ಅನಿಕೇತ್ ಬ್ಯಾಂಕಿಂದ ನೋಟುಗಳನ್ನ ತಂದು ಅದರಿಂದ ಒಂದು ಸುಂದರವಾದ ಗೌನ್ ಮಾಡ್ತಾನೆ. ಇಬ್ರು ಅಕ್ಕಂದ್ರು ಬಸ್ಸಲ್ಲಿ ಸಿಟಿಗ್ ಬಂದ್ರು. ನವಿಲ್ಗರಿ ಗೌನ್ ಹಾಕೊಂಡು ಅವ್ರು ಸಿಟಿಲ್ ಹೋಗ್ತಾ ಇದ್ರು. ಅವ್ರನ್ನ ನೋಡಿ ಎಲ್ರೂ ನಗ್ತಿದ್ರು. ಆಮೇಲೆ ಅನಿಕೇತ್ ಅವನ ಮಾಡೆಲ್ಗೆ ನೋಟಿನ ಗೌನ್ ಹಾಕಿ ಫ್ಯಾಷನ್ ಶೋಗೆ ಬಂದ. ಇಲ್ಲಿ ನಡೀತಾ ನಡೀತಾ ಅವ್ರಿಗೆ ಹಸುವು ಶುರುವಾಯ್ತು. ಅವರು ಅಂಗಡಿಯಲ್ಲಿ ಬ್ರೆಡ್ ಪ್ಯಾಕೆಟ್ ಕದ್ಬಿಟ್ಟು ಓಡ್ತಾ ಇದ್ರು. ಹಳ್ಳಿಯವನು ಅವ್ರ ಹಿಂದೆನೇ ಓಡ್ತಿದ್ದ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವ್ರನ್ನ ಹಿಡ್ದ್ಬಿಡ್ತಾರೆ ಅನ್ನೋ ಭಯದಲ್ಲಿ ಆ ಫ್ಯಾಷನ್ ಶೋಗ್ ಹೋಗ್ತಾರೆ.
ಜಡ್ಜಸ್ ಅನಿಕೇತ್ಗೆ ಮೊದಲನೇ ಬಹುಮಾನ ಕೊಡ್ತಿದ್ರು. ಅಷ್ಟ್ರಲ್ಲಿ ಇಬ್ರು ಅಕ್ಕ ತಂಗಿರು ಸ್ಟೇಜಿಗೆ ಬಂದಾಗ ಜಡ್ಜಸ್ ಅವರ ನವಿಲುಗರಿ ಗೌನ್ನ ನೋಡಿ ಶಾಕ್ ಆಗ್ಬಿಟ್ರು. ಅರೆ ವಾ, ಇದು ತುಂಬಾ ಅಂದವಾದ ಒಂದು ಡ್ರೆಸ್ಸು, ನಿಜವಾದ ನವಲಿಗರಿಂದ ಮಾಡಿದ ಡ್ರೆಸ್ಸು. ಈ ಬಹುಮಾನ ಇವರಿಬ್ರಿಗೆ ಸಿಗ್ಬೇಕಾಗಿತ್ತು. ಮತ್ತೆ ಅವ್ರಿಗೆ ಬಹುಮಾನದಲ್ಲಿ 20 ಲಕ್ಷ ರೂಪಾಯಿ ಸಿಗತ್ತೆ. ನೇಹ ಮತ್ತೆ ಶಾಲುಗೆ ಅವ್ರು ಏನ್ ಗೆದ್ದಿದ್ದಾರೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಆಗ ಅನಿಕೇತ್ ಅಲ್ಲಿಗ್ ಬರ್ತಾನೆ. ನನ್ ತಮ್ಮ, ಇವನನ್ನೇ ನಮ್ಮಮ್ಮ ಕನ್ಸಲ್ ತೋರ್ಸಿದ್ದು. ಹೌದು, ನಾನು ಇವನನ್ನೇ ನೋಡಿದ್ದು. ಅನಿಕೇತ್ ಅವ್ರಿಬ್ರನ್ನ ಗುರ್ತ್ ಹಿಡ್ದ. ಅಂದ್ರೆ ನನ್ ಕನ್ಸಲ್ಲಿ ಬಂದವರು ನಿಜವನ್ನ ಹೇಳಿದ್ದಾರೆ. ಅದೇ ನಮ್ಮ ಅಪ್ಪ ಅಮ್ಮ, ನೀವಿಬ್ರು ನಮ್ಮ ಅಕ್ಕನ. ಅನಿಕೇತ್ ಅವನ ಇಬ್ರು ಅಕ್ಕಂದ್ರನ್ನ ತಪ್ಕೊಳ್ತಾನೆ. ಅವರಿಬ್ರು ಅನಿಕೇತ್ಗೆ ಎಲ್ಲ ಹೇಳ್ತಾರೆ ಹೇಗೆ ಅವರ ದೊಡ್ಡಮ್ಮ ದೊಡ್ಡಪ್ಪ ಅವರ ತಂದೆ ತಾಯಿಗೆ ಮೋಸ ಮಾಡಿದ್ರು ಅಂತ. ಆಗ ಅನಿಕೇತ್ ಅವರಿಬ್ರನ್ನ ಮನೆ ಕರ್ಕೊಂಡ್ ಹೋದ. ಆಗ ಅಲ್ಲಿ ಅವರು ಅನಿತಾ ಮತ್ತೆ ಮಹೇಶ್ ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ. ಒಳ್ಳೇದಾಯ್ತು ಅನಿತಾ, ಈಗಿನವರೆಗೂ ಅನಿಕೇತ್ಗೆ ನಿಜ ಎಲ್ಲ ಗೊತ್ತಿಲ್ಲ. ನಾವೇ ಅವ್ರ ಅಪ್ಪ ಅಮ್ಮನ ಕೊಂದು ಅವನ್ ಎತ್ತಕೊಂಡು ನಗರಕ್ಕೆ ಬಂದ್ವಿ. ವಯಸ್ಸಾದ್ಮೇಲೆ ನಮ್ಮನ್ನ ಅವನು ನೋಡ್ಕೋಬೇಕಲ್ಲ. ಆದ್ರೆ ಮೂವರು ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ. ಅನಿಕೇತ್ ಅವ್ರು ಮಾತಾಡೋದನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾನೆ. ಅದೇ ಸಾಕ್ಷಿಯಿಂದ ಅವರನ್ನ ಜೈಲಿಗೆ ಕಳಿಸ್ತಾನೆ. ಅನಿತಾ ಮತ್ತೆ ಮಹೇಶ್ಗೆ ಗಲ್ ಶಿಕ್ಷೆ ಆಗತ್ತೆ. ಈಗ ನೇಹ ಮತ್ತೆ ಶಾಲು ಸಿಟಿಯಲ್ಲಿ ಅನಿಕೇತ್ ಜೊತೆ ವಾಸ ಮಾಡ್ತಿದ್ರು. ಈಗ ಅವ್ರ ಮೂವರು ಶ್ರೀಮಂತರಾದ್ರು ಮತ್ತೆ ಖುಷಿಯಾಗಿ ಎಲ್ರೂ ಜೀವನ ನಡೆಸಿದ್ರು.